ಪ್ರತಿನಿತ್ಯ ಒಂದೇ ಊಟ ಮಾಡೋದು, ಅದು ಮನೆಯವ್ರ ಕಾಟಕ್ಕೆ. ಅದನ್ನು ಬಿಟ್ಟುಬಿಡ್ತೀನಿ. ಬರೀ ಬಿಸಿನೀರಿನಲ್ಲಿ ಬೆಳಿಗ್ಗೆ 3 ಗಂಟೆಗೆ ಎದ್ದು 4 ಗ್ಲಾಸ್ ಬಿಸಿನೀರು ಕುಡಿತೀನಿ. ಬಿಸಿನೀರಿನಾಗೆ 3 ಗ್ಲಾಸ್ ಬಿಸಿನೀರಿಗೆ 2 ಚಮಚ ಜೇನುತುಪ್ಪ ಹಾಕ್ಕೊಳ್ತೀನಿ. 2 ಚಮಚ ಜೇನುತುಪ್ಪ ಹಾಕ್ಕೊಳ್ತೀನಿ. ಆಮೇಲೆ 1 ಚಮಚ ಬಾದಾಮಿ ಪೌಡ್ರ್ ಹಾಕ್ಯಂತೀನಿ. 1 ನಿಂಬೆಹಣ್ಣು ಹಿಂಡ್ಕೊಂತೀನಿ. 3 ಗ್ಲಾಸು ಒಂದೊಂದೇ ಗುಟ್ಟಿಗೆ ಚಹಾ ಕುಡ್ದಂಗೆ ಉಸಿರು ಎಳ್ಕೋಬೇಕು. 1 ಸರಿ 2 ಸರಿ ಒಂದೊಂದೇ ಗುಟ್ಟು ಕುಡಿಬೇಕು. ಸುಮಾರು 1.25 ಗಂಟೆ ತೊಗೊಳ್ತೀನಿ ಬಿಸಿನೀರು ಕುಡಿಯೋಕ್ಕೆ. 5 ಗ್ಲಾಸ್ ಬಿಸಿನೀರು ಕುಡಿತೀನಿ ಬೆಳಿಗ್ಗೆ 3 ಗಂಟೆಗೆ ಎದ್ದು. ಒಂದು ಊಟ ಮಾಡೋಣ. ಇನ್ನು 3 ಹೊತ್ತು ಹೊಡೆಯೋರಿಗೆ ಎಷ್ಟು ಇರ್ತೈತಿ ನೀವೇ ಯೋಚನೆ ಮಾಡಿರಿ. ಇಷ್ಟು ಕುಡಿದ್ರೆ 1 ಗಂಟೆ ಒಳಗಾಗಿ ಟಾಯ್ಲೆಟ್ಗೆ ಒತ್ತಡ ಕೊಡುತ್ತೆ. ಹೋಗ್ತೀನಿ, ಎಲ್ಲ ಕ್ಲೀನ್ ಆಗ್ತೈತೆ. ಇನ್ನೂ ಉಳಿತದೆ, ಅದು ಕ್ಲೀನ್ ಮಾಡ್ಕೊಳ್ರಿ ಅಂತ ಹೇಳಿದ್ನಲ್ಲ ನಿಮಗೆ, ಅದು ಕ್ಲೀನ್ ಮಾಡ್ಕೊಳ್ರಿ. ಇಷ್ಟು ಮಾಡಿದ ಬಳಿಕ ಊಟದ ಬಗ್ಗೆ ನಿಮಗೆ ಒಂದೇ ಊಟಕ್ಕೆ ಬರಬೇಕು. ವಯಸ್ಸಾದ ಬಳಿಕ ಗೊತ್ತಾಯ್ತರ, ಒಂದು ಊಟ ಮಾಡಿರಿ, ಆರೋಗ್ಯವಾಗಿರ್ತೀರಿ. ಬರ್ತಾ ಬರ್ತಾ ಬಿಡಬೇಕು. ವಯಸ್ಸಾಗ್ತಾ ಬಂದ ಒಳಗೆ ಈಗ ನಾನು ಬಿಟ್ಟಿದ್ದೆ 2 ವರ್ಷ. ಬರೀ ಹಾಲಿನಾಗೆ ಇದ್ದೆ, ಜ್ಯೂಸು ಹಾಲು. ಹೊಟ್ಟೆ ತುಂಬ ಏನು ತಗೋಬಾರ್ದು, ಭಾಳ ಕಡಿಮೆ ತೊಗೋಬೇಕು. 2 ಬಾಳೆಹಣ್ಣು ಬೆಳಿಗ್ಗೆ, ಮಧ್ಯಾಹ್ನ ಊಟ, ಮತ್ತು ರಾತ್ರಿ 2 ಬಾಳೆಹಣ್ಣು, 1 ಆ್ಯಪಲ್ ಜ್ಯೂಸ್, 1 ಗ್ಲಾಸ್. ಇಷ್ಟೇ ನನ್ನ ಆಹಾರ. ಅದು ಬೆಳಿಗ್ಗೆ ಏನು ಕುಡಿಯೋದೈತಲ್ಲ ಅದು ಮಾತ್ರ ಬಿಡೋಂಗಿಲ್ಲ. ಇವು ಬಿಟ್ಟರೆ ಪೂರ ಇವಷ್ಟು ಬಿಟ್ಟರು ಅದನ್ನು ಕುಡಿಯೋದು ಬಿಡಬಾರ್ದು. ನೀರು ಅದೇ ನಿಮಗೆ ಬಾಯಾರಿಕೆ ಆಗೋದಿಲ್ಲ, ಹಸುವಾಗಲ್ಲ, ಲವಲುಕಿಂದ ಇರ್ತೀವಿ. ನೋಡಿರಿ, ಇವತ್ತು ಬೆಳಗ್ಗೆ ಬಿಸಿನೀರು ಸಿಕ್ಕಿಲ್ಲ. ಊರಿಂದ ತಂದಿದ್ದೆ 2 ಥರ್ಮೋ ಫ್ಲಾಸ್ಕ್ನ ಬಿಸ್ಕೊಂಡು ನೆನ್ನೆ ಕುಡಿದೆ. ನೆನ್ನೆವರೆಗೂ ಸರಿ ಇತ್ತು. ಈಗ ಮಾತಾಡ್ತಾ ಇದ್ದೇನೆ, ಗಂಟ್ಲು ಒಣಗಾಕತ್ತಿತ್ತು. ಬಿಸಿನೀರು ಕುಡಿದಿಲ್ಲ. ಬೆಳಗ್ಗೆನೇ ಕುಡಿಬೇಕು. 3 ಗಂಟೆಗೆ 5 ಗ್ಲಾಸ್ ಕುಡಿದ್ಬಿಟ್ರೆ ನಾವು ಸಾಯಂಕಾಲದವರೆಗೂ ನೀರು ಕುಡಿಯೋಬೇಕಲ್ಲ ನನಗೆ. ಅಲ್ಲಲ್ಲ, ಇಲ್ಲಿ ಹೊರಗಡೆ ಬಂದಾಗ ಹೊರಗೆ ಸಬ್ಸ್ಕೊಂಡು ಎಲ್ಲ ಕೊಡ್ತಾರೆ. ಕುಡಿದು ಬಂದಿದ್ದೇನೆ ಸ್ವಲ್ಪ. ಬೆಳಿಗ್ಗೆ 3 ಗಂಟೆ ಬೇಕು ಕುಡಿಯೋಕ್ಕೆ. ಮೊದಲೇ ಕುಡಿಬೇಕದು ಬಿಸಿನೀರು. ಈ ದೇಹಕ್ಕೆ ಆಹಾರ ಹಾಕೋದಕ್ಕಿಂತ ಮೊದಲೇ ಅದನ್ನು ಕುಡಿಬೇಕಷ್ಟೆ. ಅದೇ ನಿಮಗೆ ಎಲ್ಲದಕ್ಕೂ ಫೀಡ್ ಮಾಡೋದು. ಬಾಯಾರಿಕೆ ಅದಲ್ಲ, ಹಸುವಾಗಲ್ಲ, ಲವಲವಿಕೆಯಿಂದ ಇರ್ತೀರಿ, ನೀವು ಆರೋಗ್ಯವಾಗಿರ್ತೀರಿ. ಈ 10 ವರ್ಷದೊಳಗೆ 10 ವರ್ಷ ಮಧ್ಯದಲ್ಲಿ ಯಾವಾಗನ್ನ ಟ್ಯಾಬ್ಲೆಟ್ ನುಂಗಿದ್ದೀರಾ? ನಾವು ಟ್ಯಾಬ್ಲೆಟ್ಟು 10 ವರ್ಷ ಒಳಗಡೆ ನಿಮ್ಮ ಕಾಟಕ್ಕೆ ನುಂಗ್ಬೇಕಷ್ಟೇ. ಏನಾರು ಕಫ ಆದರೆ ಅದು, ನೀರಾದರೆ ಅದು ಅಷ್ಟೇ. ನಾವು ಅದಕ್ಕೆ ನುಂಗಕ್ಕೆ ಹೋಗೋದಿಲ್ಲ. ನಾನು ಯೋಗಾಸನ ಪ್ರಾಣಾಯಾಮ ಮಾಡಿಬಿಟ್ರೆ ನಮ್ಮದು ನೀರು ಕುಡಿಯೋದು ಅವು ಯಾವೂ ಬೇಕಾಗಿದ್ದಿಲ್ಲ ಮನುಷ್ಯನಿಗೆ. ಗುಳಿಗೆ ಔಷಧಿ ಬೇಕಾಗಿಲ್ಲ. ಪ್ರಾಣಾಯಾಮ ಎಷ್ಟೊತ್ತು ಮಾಡ್ತೀರಿ ಒಂದ್ಸರಿ ಕುತ್ಕೊಂಡ್ರೆ ಪರ್ ಡೇ? ನಾನು ಹಿಡಿದು ತೋರಿಸ್ತೇನೆ, ಎಣಸು ಎಷ್ಟೊತ್ತು ಹಿಡಿತೀನಿ ಅನ್ನೋದಲ್ಲ. ಟೋಟಲ್ ಎಷ್ಟೊತ್ತು ಮಾಡ್ತೀರಾ? 1-2 ನಿಮಿಷ ಉಸಿರು ಬಂದ್ ಮಾಡಬೇಕು. ಉಸಿರು ಬಂದ್ ಮಾಡಬೇಕು. 1-2 ನಿಮಿಷ ಉಸಿರು ಬಂದ್ ಮಾಡಬೇಕು. ಶೀರ್ಷಾಸನ ಹಾಕ್ತೀನಿ ಬೆಳಿಗ್ಗೆ. ನೀರು ಕುಡಿದು ಟಾಯ್ಲೆಟ್ ಎಲ್ಲ ಮುಗಿಸ್ಕೊಂಬಂದು 6ರಿಂದ 7ರೊಳಗೆ ಶೀರ್ಷಾಸನ ಹಾಕ್ತೇನೆ. ತಲೆ ಕೆಳಗೆ ಮಾಡಿ ಕಾಲು ಮಾಡಿ 200 ಎಣ್ಸೋವರೆಗೂ ನಿಂತ್ಕೊಂಡಿರ್ತೀನಿ. ಗಜಮ್ ಕೆಳಗೆ ಬಂದು ಹೀಗೆ ಲಗ ಹೊಡಿತೀನಿ, ಉಲ್ಟಾ ಮತ್ತೆ ಲಗ ಹೊಡಿತೀನಿ. ಹೀಗೆ 3 ಸತಿ ಹೊಡಿತೀನಿ. 3 ಹಿಂಗೆ 3 ಹಿಂಗೆ. ಆಮೇಲೆ ಬಂದು ಭುಜಂಗಾಸನ, ಹಲಾಸನ, ಅವೆಲ್ಲ 110 ಎಣ್ಸೋವರೆಗೂ ಮಾಡಬೇಕು. ಬರೀ 5 ಸೆಕೆಂಡ್ 10 ಸೆಕೆಂಡ್ ಮಾಡಿಸ್ತಾರೆ ಪತಂಜಲಿ ಅವರು. ಅದು ನಮಗೆ ಸಫಿಷಿಯೆಂಟ್ ಆಗಲ್ಲ. ಅದಕ್ಕೋಸ್ಕರ ನಾನು 110 ಎಣ್ಸೋವರೆಗೂ ಹಲಾಸನ ಮಾಡ್ತೇನೆ. ಕಾಲು ಬಗ್ಸಿ ಹಂಗೆ ಇರಬೇಕು 110 ಎಣ್ಸೋವರೆಗೂ. ಅದಾದ ಬಳಿಕೆ ಮತ್ತೆ ಹಂಗೆ ಭುಜಂಗಾಸನ, ಅದು ಹಂಗೆ ಇರಬೇಕು 110 ಎಣ್ಸೋವರೆಗೂ. ಅಲ್ಲಿ ಹೇಳ್ತೀನಿ, ಒಂದೊಂದೇ ಇದ್ರಾಗ ಹೇಳ್ತೀನಿ, ನಾನು ಮಾಡೋ ಹೇಳ್ತೀನಿ. ಸೂರ್ಯ ನಮಸ್ಕಾರನೂ ಬೇಡ, ಯಾವುದು ಬೇಡ. ಇವು ಇಷ್ಟು ಮಾಡಿಬಿಟ್ರೆ ಯಾವ ವ್ಯಾಯಾಮನೂ ಮಾಡೋದು ಬೇಡ. ಈ ಇವುಗಳಿಗೆ ಏನು ಬೇಕೋ ಅದನ್ನು ನಾನು ಮಾಡ್ಕೊಂಡಿದ್ದೀನಿ. ಗೊತ್ತಾಯ್ತಲ್ರಿ? ಅದಕ್ಕೆ ನಾನು ಏನು ಹೇಳಿದೆ ನಿಮಗೆ? ಹಲಾಸನ ಮಾಡಿದೆ 110 ಎಣ್ಸೋವರೆಗೂ. ಭುಜಂಗಾಸನ 110 ಎಣ್ಸೋವರೆಗೂ. ಆಮೇಲೆ ಒಂದು ಕಾಲು ಹಲಾಸನ 110 ಎಣ್ಸೋವರೆಗೂ. ಮತ್ತು ಈ ಕಾಲು ಹಲಾಸನ 110 ಎಣ್ಸೋವರೆಗೂ. ಇಷ್ಟುವರು ಬಿಡದಂಗೆ 110 ಮಾಡ್ತೀನಿ. ಆಮೇಲೆ ಬಂದು ಮೇಲ್ಗಡೆ ಬಂದು ಏನು ಮಾಡ್ತೀನಿ ಅಂದರೆ ವಜ್ರಾಸನದಲ್ಲಿ ಕುಂದಿರ್ತೀನಿ. ಈರ್ಮಂಡಿಗಾಲ್ನಲ್ಲಿ ಕೂತ್ಕೊಂಡು ಉಸಿರು ಹೇಳ್ಕೊಂಡು ಉಸಿರು ಬಿಡ್ತೀವಿ ಒಂದು 10 ಸತಿ. ಜೋರಾಗಿ ಮಾಡಬೇಕು. ಒಂದು ಬಟ್ಟೆ ತಗೊಂಡು ಒರೆಸ್ಕೋಬೇಕು ಬಂದರೆ ಮಾಡಿ. ಆಮೇಲೆ ಕುತ್ತಿಗೆ ನೋವಾಗಿರುತ್ತದೆ,
ಅದಕ್ಕೆ ಏನು ಮಾಡಬೇಕು ಅಂದರೆ ಹಿಂಗೆ 10 ಸರಿ ತಿರುಗಿಸ್ತೇನೆ, ಹಿಂಗೆ 10 ಸತ್ತು, ಮತ್ತು ಹಿಂಗೆ 30 ಸತ್ತು, ಮತ್ತು ಹಿಂಗೆ 30 ಸತ್ತು, ಹಿಂಗೆ 100 ಸತ್ತು, ಹಿಂಗೆ 100 ಸತ್ತು, ಇಷ್ಟು ಮಾಡ್ತೀನಿ. ಇದಾದ ಬಳಿಕೆ ಮತ್ತೆ ಮಲಿಕೊಳ್ತೀನಿ. ಮಲಿಕೊಂಡು ಕಾಲು ಮೇಲೆ ಕೆತ್ತಿ 2 ಮೂಗು ಬಂದ್ ಮಾಡಿ ಅಳಗಾಡ್ಸೋದು. 110 ಸಾವಿರಿಗೆ ಅದು ಅಳಗಾಡ್ಸೋಕು, ಮೂಗು ಬಂದ್ ಮಾಡಿ. ಗೊತ್ತಾಯ್ತಾ? ಮಲಿಕೊಂಡು ಕಾಲುಗಳು ಮೇಲೆ ಕೆತ್ತಬೇಕು, ಮಲಿಕೊಂಡು ಕಾಲುಗಳು ಮೇಲೆ ಕೆತ್ತಬೇಕು, 2 ಕಾಲು 2 ಮೂಗು ಬಂದ್ ಮಾಡಬೇಕು, ಶೇಕ್ ಮಾಡಬೇಕು ಕಾಲುಗಳು. 110 ಸಾವಿರಿಗೂ ಗೊತ್ತ ಬಿಡಬೇಕು. ಮತ್ತು ಈ ಕಾಲು ಮಲಿಕಬೇಕು, ಈ ಕಾಲು ಎತ್ತಬೇಕು, ಒಂದು ಸೊಳ್ಳೆ ಬಂದ್ ಮಾಡಬೇಕು 2. ಮತ್ತು ಇದು 110 ಸಾವಿರಿಗೂ, ಮತ್ತು ಈ ಕಾಲು 110 ಸಾವಿರಿಗೂ. ಇವು 2 ಮಾಡಿ ಬಳಕೆ ಬಂದ ಬಳಕೆ ವಜ್ರಾಸನದಲ್ಲಿ ಏರು ಮಂಡಿಗೆಲ್ಲಿ ಕುತ್ಕೊಂಡಿರ್ತೀವಲ್ಲ, ಒಂದು ಕಾಲು ಚಾಚಬೇಕು, ಕಡೆನ ಮಂಡಿಗೆ ಮುಟ್ಟಿಸ್ಬೇಕು, ಅದು 110 ಸಾವಿರಿಗೂ ಹಂಗೆ ನಿಂತ್ಕೋಬೇಕು. ಮತ್ತು ಆ ಕಾಲು ಮಡಚ್ಬೇಕು, ಮತ್ತು ಬಲಗಾಲು ಚಾಚಬೇಕು, ಮತ್ತೆ 110 ಸಾವಿರಿಗೂ ಮಂಡಿ ಮುಟ್ಟಿಸ್ಬೇಕು. ಅದಕ್ಕೆ ಗೊತ್ತಾಯ್ತಲ್ರಿ? ಬರೀ 5 ಸೆಕೆಂಡ್ ಮಾಡಿದ್ರೆ ಅದಕ್ಕೆ ಉಪಯೋಗ ಇಲ್ಲ. ಅಷ್ಟು ಹೊತ್ತು ನಿಂತ್ಕೊಂಡ್ರೆ ನೀವು ನಾನು ದೃಢವಾಗಿರ್ತೀನಿ, ಆರೋಗ್ಯವಾಗಿರ್ತೀನಿ. ಇದು ಮಾಡಿದ ಬಳಕೆ ಆಮೇಲೆ ಮೇಲೆ ಈ ಇದು ಮಂಡಿ ಹಿಡ್ಕೊಂಡು ಹಿಂದಕ್ಕೆ ಲಗ ಹೊಡೆಯೋದು, ಮೊಣಕಾಲು ಹಿಡ್ಕೊಂಡು 3 ಸತಿ ಮಾಡ್ತೀನಿ. ಮಾಡಿ ಬಂದ ಬಳಕೆ ಈ ಕಡೆಗೆ ಮಂಡಿ ಹಿಡ್ಕೊಂಡು ಉಲ್ಟಾಡ್ತಾನೆ, ಇತ್ಲಾಗ ಮಂಡಿ ಹಿಡ್ಕೊಂಡು ಇಡೀ ಬಾಡಿ ಎಲ್ಲ ಶೇಕ್ ಆಗ್ತದೆ. ಮೇಲೆ ಬಂದು ಆಮೇಲೆ ಒಂಟಗಾಲಿನಲ್ಲಿ ನಿಂತ್ಕೊಂಡು ಇದು ಮಾಡಬೇಕು. ಇದು 118 ಸಾವಿರಿಗೂ ಮಾಡಬೇಕು. ಇದು ಈ ಕಾಲೂ ಅಷ್ಟೇ 118 ಸಾವಿರಿಗೂ ಮಾಡಬೇಕಿದ್ದು. ಇದು 118 ಸಾವಿರಿಗೂ ಹಿಂಗೆ ಮಾಡಬೇಕು. ಇದು ಕೆಳಗೆ ಬಂದು ಮತ್ತೆ ಈ ಹಿಮಡಿ ಮುಂಗಾಲಿನಾಗೆ ಹಿಂಗೆ ಮಾಡಬೇಕು ಒಂದು 40-50 ಸತಿ. ಆಮೇಲೆ ಸರ್ಕಲ್ ಹಿಂದಕ್ಕೆ ಸರ್ಕಲ್, ಆಮೇಲೆ ಕಾಲು ಈ ಕೈ ಮುಟ್ಟಿಸ್ಬೇಕು, ಇಲ್ಲಿಗೆ ಬರಬೇಕು, ಮೇಲೆ ಬರಬೇಕು. ಇದು ಒಂದು 20-25 ಇಷ್ಟು ಈ ಬಾಡಿಗೆ ಎತ್ತು ಹಾಕೊಡ್ತೀನಿ. ಇನ್ನು ಯಾವ ವ್ಯಾಯಾಮನೂ ನಾನು ಮಾಡಲ್ಲ. ನಾನು ನನ್ನ ಈ ದೇಹಕ್ಕೆ ಏನು ಬೇಕೋ ಅವ್ನು ಮಾಡ್ತಾ ಇದ್ದೀನಿ. ಅಲ್ಲ, ನಮ್ಗೇನಂದ್ರೆ ಒಂದು ಪ್ರಾಬ್ಲಮ್, ಈಗ ಏನಾದ್ರು ತಿಂತೀವಲ್ಲ, ಏನಾದ್ರು ಆಹಾರ ತಗೊಂಡ್ರೆ ಒಂದೊಂದು ಟೈಮ್ ಗ್ಯಾಸ್ ಆಗುತ್ತೆ. ನಾವು ಮನೆ ಫುಡ್ ತಿಂದ್ರೆ ಒಂದೊಂದು ಟೈಮ್ ಗ್ಯಾಸ್ ಆಗುತ್ತೆ. ಉಸಿರಾಟ ಆಡಬೇಕು, ಉಸಿರಲ್ಲಿ ಕಂಟ್ರೋಲ್ ಆಗಬೇಕು ಅಂತ. ಎಲ್ಲಕ್ಕೂ ಉಸಿರೇ ಗುರು, ಉಸಿರೇ ದೇವರು. ಆ ದೇವಸ್ಥಾನದ ದೇವರಲ್ಲ, ಏನು ಕೊಡೋದಿಲ್ಲ. ನೀವೇ ದೇವರಿದ್ರಿ, ನಿಮ್ಮ ಮನೆಯವರು ದೇವತೆ ಇದ್ದಾರೆ. ಇದನ್ನು ತಿಳ್ಕೊಳ್ರಿ ಅಂತ ಹೇಳಿದ್ದು ಮೊದಲೇ ನಾನು. ದೇವರಿದ್ದಂಗೆ ಇರಬೇಕು, ನೀವು ದೇವರಿದ್ದಂಗೆ ಇರಬೇಕು. ಹೇಳಿದ್ನಲ್ಲ, ಸಮಾಧಾನ ಆಗಿರ್ಬೇಕು, ಎಲ್ಲರೂ ಹೆಂಗೆ ಇರಬೇಕು ಅನ್ನೋದು ಮನೆದು ಸಂಸ್ಕಾರ ಇದು ಬರಬೇಕು. ಪ್ರಪಂಚ ತುಂಬ ಇದು ಮನೆಗೆ ಎಲ್ಲರೂ ಬಂದರೆ ದೇಶ ಯಾಕೆ ಹಿಂಗಿರ್ತದೆ, ರಾಮರಾಜ್ಯ ಆಗೋದು. ಆರೋಗ್ಯವಾಗಿದ್ದೀನಿ, ಇನ್ನೂ 10 ವರ್ಷ ಇರ್ತೀನಿ ಅಂತ ಹೇಳ್ತೀನಿ. ಯಾವ ಡಾಕ್ಟ್ರುಗಳು ಹೇಳೋದಿಲ್ಲ, ಯಾವ ಸ್ವಾಮಿಗಳು ಹೇಳೋದಿಲ್ಲ, ಯಾವ ಪ್ರಧಾನಮಂತ್ರಿನೂ ಹೇಳೋದಿಲ್ಲ, ಮುಖ್ಯಮಂತ್ರಿನೂ ಹೇಳೋದಿಲ್ಲ, ಯಾವ ರಾಜಕೀಯ ಧುರೀಣರು ಹೇಳೋದಿಲ್ಲ. ಗೊತ್ತಾಯ್ತರ? ಇದನ್ನು ನಾನು ಕೇಳಿದವ್ರಿಗೆ ಎಲ್ಲರಿಗೂ ನಾನು ಹೇಳೋದು ನಂದು ಇಷ್ಟೇ ಕರ್ತವ್ಯ. ನೀರು ಕುಡಿಬೇಕು, ಮೊದಲು ನೀರು ಕುಡೀರಿ. ಗೊತ್ತಾಯ್ತಾ? ಉಸಿರಾಟ ಆಡ್ರಿ, ಕ್ಲೀನ್ ಮಾಡ್ಕೊಳ್ರಿ, ವಯಸ್ಸಾಗಬೇಕು, ಒಂದು ಊಟಕ್ಕೆ ಬರ್ರಿ. ಅಜ್ಜರ ತುಂಬಾ ಬಿಟ್ಟು ಬಿಡಬೇಕು. ನೋಡ್ರಿ, ನಾನು ಬಿಟ್ಟಿದ್ದೆ 2 ವರ್ಷ, ಇವ್ರಿಗೆ 72 ವರ್ಷ. ಇವರು ಯೋಗ ಮಾಡ್ತಾರೆ 72 ವರ್ಷ. ಅಜ್ಜರ ಇಲ್ಲ, ಇನ್ನೂ ಹೊರತೆ ಮುಂದೈತು, ಹೋಗಿಲ್ಲ. ನೀರು ಕುಡಿದು ಖಾಲಿ ಮಾಡ್ಕೊಳ್ರಿ. ಹೇಳಿದ್ನಲ್ಲ, ಬಿಸಿನೀರು ಕುಡೀರಿ, ದಿವಸ ಊಟ ಕಡಿಮೆ ಮಾಡ್ರಿ ಅಂತ ಹೇಳಿದ್ವಿ. ಬಿಸಿನೀರು ಕುಡಿದು ಊಟ. ನಮ್ಮ ಇಂಟರ್ವ್ಯೂ ಚೆನ್ನಾಗಿತ್ತು. ಕೊನೆಯದಾಗ ಒಂದು ಲೈನ್ ಹೇಳಿ ಮುಗಿಸಿ, ಒಂದೆರಡು ಆಸನ ತಗೊಂಡು ಒಂದೆರಡು ಮಾತು ಹೇಳ್ರಿ, ಒಂದೆರಡು ಮಾತು ಹೇಳ್ರಿ ಒಳ್ಳೆವು. ಅಲ್ಲ, ಒಂದು ವಚನ ಹೇಳ್ಬಿಡ್ತೀನಿ. ಹೇಳಿ. ಸಹಜದಿಂದ ನಿರಾಲಂಬವಾಯಿತು,
ನಿರಾಲಂಬದಿಂದ ನಿರಾಳವಾಯಿತು, ನಿರಾಳದಿಂದ ನಿರವಯವಾಯಿತು, ನಿರವಯದಿಂದ ಅನಾದಿಯಾಯಿತು, ಅನಾದಿಯಲ್ಲಿ ಮೂರ್ತಿಯಾದನೊಬ್ಬ ಶರಣ, ಆ ಶರಣನ ಮೂರ್ತಿಯಿಂದ ಸದಾಶಿವನಾದ, ಆ ಸದಾಶಿವನ ಮೂರ್ತಿಯಿಂದ ಶಿವನಾದ, ಆ ಶಿವನ ಮೂರ್ತಿಯಿಂದ ರುದ್ರನಾದ, ಆ ರುದ್ರನ ಮೂರ್ತಿಯಿಂದ ವಿಷ್ಣುವಾದ, ವಿಷ್ಣುವಿನ ಮೂರ್ತಿಯಿಂದ ಬ್ರಹ್ಮನಾದ, ಆ ಬ್ರಹ್ಮನ ಮೂರ್ತಿಯಿಂದ ಲಾದವು ಸಕಲ ಜಗತ್ತುಗಳೆಲ್ಲ. ಇವರೆಲ್ಲ ನಮ್ಮ ಗುಹೇಶ್ವರನ ಕರಸ್ಥಲದ ಹಂಗಿನಲ್ಲಿ ಹುಟ್ಟಿ ಬೆಳೆದರು. ಗುಹೇಶ್ವರ ಅನಾದಿಯ ಮಗನು ಆದಿ, ಆದಿಯ ಮಗನು ಅತೀತ, ಅತೀತನ ಮಗನು ಆಕಾಶ, ಆಕಾಶನ ಮಗನು ವಾಯು, ವಾಯುವಿನ ಮಗನು ಅಗ್ನಿ, ಅಗ್ನಿಯ ಮಗನು ಅಪ್ಪು, ಅಪ್ಪುವಿನ ಮಗನು ಪೃಥ್ವಿ, ಪೃಥ್ವಿಯಿಂದ ಸಕಲ ಜೀವರೆಲ್ಲರೂ ಉದ್ಭವ ಗುಹೇಶ್ವರ. ಒಂದೆರಡಾದು ನಾರು ಹರಿಯರ ಒಂದು ಒಂದೆಯಾಯಿತು, ಪ್ರತಿತ್ವವಾಯಿತು, ವೇದಾತೀತವಾಯಿತು, ಭರಿತವಾಯಿತು, ಅದಕ್ಕೆ ಆಧಾರ ದೇಹವಾಗಿರುತ್ತಿಪ್ಪದು ಮತ್ತಿದ್ದ ಒಂದು ಮಾಯಾಶಕ್ತಿಯಂ ಕೂಡಿ ಗುಣತ್ರಯങ്ങളും ಕೂಡಿ ನಾನಾತ್ಮ ನೆನೆಸಿಕೊಂಡು ವಿಷಯಾತ್ಮ ಇಂದ್ರಿಯಾತ್ಮ ಭೂತಾತ್ಮ ಪರಮಾತ್ಮ ನೆನೆಸಿಕೊಂಡು ಲೋಕಾದಿ ಲೋಕದೊಳು ತೊಳಲಿ ಬಳಲಿ ಮೊದಲು ಕೊಡುವ ಪ್ರಕಾರಮಂ ಬಯಸಿ ನಾನಾ ಪಥದಿಂದ ಹರಿಸಿ ಹರಿವು ತಿಪ್ಪರ ಕೀಳು ಜೀವಿಗಳೆಲ್ಲರೂ ಬೆರೆಸದ ಜೀವೇಶ್ವರನ ನೆನೆದು ಶರಣೆಂದು ಶುದ್ಧನಾದ ಕಾಣ ಗುಹೇಶ್ವರ. ಧರೆಯ ಮೇಲುಳ್ಳ ಹಿರಿಯರೆಲ್ಲರೂ ಮರಳುಗೊಂಡು ಆಡುತ್ತಿದ್ದಾರೆ ನೋಡ, ಸಂಜೀವಿನಿಯ ಬೇರೆ ಕಾಣದ ಮರಣಕ್ಕಾಗಿ ಹೋದರು ಗುಹೇಶ್ವರನ ಅರಿಯದ ಭವಭಾರಕರೆಲ್ಲರೂ. ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ಅದು ಜಗಕ್ಕಿಕ್ಕಿದ ವಿಧಿ, ನಿನ್ನ ಒಡವೆ ಎಂಬುದು ಜ್ಞಾನ ರತ್ನ. ಅಂತಪ್ಪ ದಿವ್ಯ ರತ್ನವ ಕೆಡಗೊಡದೆ ಆ ರತ್ನವ ನೀ ಅಲಂಕರಿಸಿದುಡೆ, ನಿನ್ನಿಂದ ಬಿಟ್ಟು ಸಿರಿವಂತರಿಲ್ಲ ಕಾಣ ಎಲ ಮನವೇ ನೀ ನಿನ್ನ ನಿಜವೇ ತಿಳಿವಡೆ. ಅದು ಕೇವಲ ಜ್ಯೋತಿ, ಅದು ವರ್ಣಾತೀತ, ಅದನ್ನು ನೀನು ಅರಸುವಾಗ ನಿನಗಾವಲ್ಲಿ ನಿಶ್ಚಯ ತೋರಿತ್ತು. ಅದು ಪರಿಪೂರ್ಣತ್ವದ ನೆಲೆ, ಆ ನೆಲೆ ನಿಗ್ಗರಿಸಿ ಸಮ್ಯಜ್ಞಾನದ ತೋರಿಕೆಯ ಅಖಂಡ ಹೊಳೆಯಿನೊಳಗೆ. ಆನೆಯ ಜರಿದು ಕೋಣವನೇರಿದರೆ ಆರೇನು ಮಾಡುವರು, ಕಸ್ತೂರಿಯ ಬಿಟ್ಟು ಕೆಸರು ಪೂಸಿಕೊಂಡರೆ ಆರೇನು ಮಾಡುವರು, ಪಾಯಸ ಜರಿದು ಮದ್ಯವ ಸೇವಿಸಿದರೆ ಆರೇನು ಮಾಡುವರು, ಅರಿದರಿದು ಶಿವಶರಣರಲ್ಲಿ ವಾದಿಸಿದರೆ ಆರೇನು ಮಾಡುವರು ಹೇಳ. ಸುಖವ ಬಲ್ಲಾತ ಸುಖಿಯೂ ಅಲ್ಲ, ದುಃಖವ ಬಲ್ಲಾತ ದುಃಖಿಯೂ ಅಲ್ಲ, ಸುಖ ದುಃಖಗಳೆರಡನ್ನೂ ಬಲ್ಲಾತ ಜ್ಞಾನಿಯಲ್ಲ. ಹುಟ್ಟಿದ ಮುನ್ನ ಸತ್ತವರ ಕುರುಹು ಬಲ್ಲಡೆ, ಅದೇ ಜ್ಞಾನ ಅದೇ ಬಲ್ಲತನದ ಕೊಳ ಗುಹೇಶ್ವರ. ಮಠಬೇಕೋ, ಪರ್ವತಬೇಕೋ, ಜನಬೇಕೋ, ನಿರ್ಜನಬೇಕೋ, ಸಮಾಧಾನವುಳ್ಳ ಶರಣಂಗೆ. ಮತ್ತೆ ಹೊರಗಣ ಧ್ಯಾನ ಮೌನ ಜಪ ತಪ್ಪಬೇಕೋ, ತನ್ನ ತಾನರಿಯದ ಶಿವಶರಣಂಗೆ. ಕವಿ ಸಾಧಕರೆಲ್ಲರೂ ಕಳವಳಿಸಿ ಕೆಟ್ಟರು, ವಿದ್ಯಾ ಸಾಧಕರೆಲ್ಲರೂ ಬುದ್ಧಿಹೀನರಾದರು, ಕವನ ಸಾಧಕರೆಲ್ಲರೂ ಹದ್ದು ಕಾಗೆಗಳಾದರು, ಜಲ ಸಾಧಕರೆಲ್ಲರೂ ಕಪ್ಪೆ ಮೀನುಗಳಾದರು, ಅನ್ನ ಸಾಧಕರೆಲ್ಲರೂ ಭೂತ ಪ್ರಾಣಿಗಳಾದರು. ದಿವ್ಯೇಶ್ವರ ಸದ್ಗುರು ನೀ ಕಾಯಕವು ಮಾಡಿ. ಅಯ್ಯ ನಿರಾಳ ನಿಶೂನ್ಯ ಪರಮ ಭಕ್ತ ಜಂಗಮ ತಾನಾಗಲರಿಯದೆ ಬರಿದ ಅಹಂಕರಿಸಿ ಮೂರು ಮಲವು ಸ್ವೀಕರಿಸಿ ನಾವೇ ಭಕ್ತ ಜಂಗಮರೆಂದು ನುಡಿದು ಕರ್ಮಕಾಂಡಿಗಳು ಕಾಶಿ ಕೇದಾರ ಶ್ರೀಶೈಲ ಗಯಾ ಪ್ರಯಾಗ ಕಂಚಿ ಕಾಳಹಸ್ತಿ ಹುಣ್ಣಿಮೆ ಅಮಾಸೆ ಚಂದ್ರ ಸೂರ್ಯ ಗಂಗೆ ಗೌರಿ ನೀ ಪಾರ್ವತಿ ಇವು ದೈವಗಳೆಂದು ನೆನೆದು ಕಲ್ಲು ಮಣ್ಣು ಲೋಹ ಮರದಿಂದ ರಚಿಸಿ ಜಗಲಿಯ ಮೇಲಿಟ್ಟು ಎಂಜಲ ತಿಂಬವರು ಭಕ್ತರೆನ್ನಬಹುದೇ. ಕ್ಷೀರಸಾಗರದೊಳಗಿದ್ದು ಹಂಸ ಹಾಲು ಬಯಸಲುಂಟೆ, ಪುಷ್ಪದೊಳಗಿದ್ದ ದುಂಬಿ ಪರಿಮಳವ ಅರಸಲುಂಟೆ, ಕಡಲೊಳಗಿದ್ದ ಕಪ್ಪೆ ಜಲವ ಬಯಸಲುಂಟೆ, ಇದೆಂತ ಯಥಾ ಲಿಂಗದೊಳಗಿದ್ದು ಇತರ ಭ್ರಾಂತರ ನೆನೆಂಬಯ್ಯ ಜೀವೇಶ್ವರ. ಹೇ ಪ್ರಭು, ಪಾರಮಾರ್ಥಿಕ ದೃಷ್ಟಿಯಿಂದ ನೀನೇ ನನ್ನ ಸ್ವರೂಪ, ನಿನಗೂ ನನಗೂ ಯಾವ ಭೇದವೂ ಇಲ್ಲವಾದರೂ ನನ್ನ ಈಗಿನ ದುರವಸ್ಥೆಗೆ ನಾನು ಈ ಮಾಯಾಪಾಶದಲ್ಲಿ ಸಿಕ್ಕಿ ಬಿದ್ದಿರುವುದೇ ಕಾರಣ. ನಾನು ನನ್ನದು ಎಂಬ ಭ್ರಾಂತಿಗೆ ಬದ್ಧನಾಗಿರುವೆ, ದೇಹವೇ ಆತ್ಮವೆಂದು ತಪ್ಪು ತಿಳಿದಿರುವೆ, ಕುಚಿಂತೆ ಕುವಾಸನೆ ಕುವೃತ್ತಿಗೆ ವಶನಾಗಿ ಇಂತಹ ದುರ್ದಶೆ ಬಂದಿರುವೆನು. ಹೇ ದೇವ, ನಾನು ರೋಗ ಶೋಕ ದುಃಖ ದೈನ್ಯ ಭಯಗಳೆಂಬ ಭಾವನೆಗೆ ಒಳಗಾಗಿರುವೆ. ನಾನು ಅಸಹಾಯಕ ಆಶ್ರಯರಹಿತ ದರಿದ್ರ ಅಲ್ಪ ದುರ್ಬಲ ಮತ್ತು ನಿಷ್ಪ್ರಯೋಜಕ. ನಿನ್ನ ಅಪಾರ ಕರುಣೆಯಿಂದ ನನ್ನಲ್ಲಿ ಕನಿಕರಡು ಭಗವಂತ. ನನ್ನ ಸಮಸ್ತ ಪಾಪರಾಶಿ ಅಭಾವರಾಶಿ ದುರ್ದಶ ರಾಶಿ ಇವುಗಳನ್ನು ಅಮೂಲಾಗ್ರವಾಗಿ ನಾಶಗೊಳಿಸು. ನಿನ್ನ ನಿತ್ಯ ಸತ್ಯ ಸ್ವರೂಪವನ್ನು ಪಡೆಯುವಂತೆ ಮಾಡು. ನಿನ್ನ ಯಥಾರ್ಥ ಸ್ವರೂಪವಾದ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವವನ್ನು ಅರಿಯುವಂತೆ ಮಾಡು. ನನ್ನ ಅಂತರಾಳದಲ್ಲಿ ಅನಂತ ಶಕ್ತಿ ನಿರ್ಜೀವಾವಸ್ಥೆಯಲ್ಲಿ ನಿದ್ರಿತವಾಗಿದೆ, ಅದನ್ನು ಜಾಗೃತಗೊಳಿಸು. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಮೃತಂಗಮಯ. ಓಂ ಶಾಂತಿ ಶಾಂತಿ. ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಧರ್ಮಸ್ಯ ತದಾತ್ಮಾನಾಂ ಸುಜಾಮ್ಯಾಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶೇ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಪ್ರಸಾದೆ ಸರ್ವದುಃಖಾನಾಂ ಹಾನಿರಶ್ಯೋಪಜಾಯತೆ ಪ್ರಸನ್ನ ಚೇತಸೋ ಹ್ಯಾಶು
ಬುದ್ಧಿ ಪರ್ಯವತಿಷ್ಠತೆ ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಯದಕ್ಷರ ಪರಸ್ಪರಷ್ಟಂ ಮಾತೃಹೀನಂಚ ಯದ್ಭವೇತ್ ತತ್ಸರ್ವಂ ಕ್ಷಮತಾಂ ಮಾತಾ ಗೀತಾ ದೇವಿ ನಮಸ್ತುತೆ. ಓಂ ಸರ್ವೇಷಾಂ ಸ್ವಸ್ತಿರ್ಭವತು. ಓಂ ಸರ್ವೇಷಾಂ ಶಾಂತಿರ್ಭವತು. ಓಂ ಸರ್ವೇಷಾಂ ಪೂರ್ಣಂ ಭವತು. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಮಂಗಲಂ ಗುರುದೇವಾಯ ಮಹನೀಯ ಗುಣಾತ್ಮನೆ ಸರ್ವಲೋಕ ಶರಣ್ಯಾಯ ಸಾಧು ರೂಪಾಯ ಮಂಗಲಂ. ಮಂಗಲಂ ಕುರುಕ್ಷೇತ್ರೆ ರಣಕ್ಷೋಣಿ ವಿಹಾರಿಣೆ ಪಾರ್ಥ ಸಾತ್ಯ ರೂಪಾಯ ಗೀತಾಚಾರ್ಯಾಯ ಮಂಗಲಂ. ಶ್ರೀಕೃಷ್ಣ ಭಗವಾನ್ की जय, गीता माता की जय, भक्त मंडली की जय. ಜೈ ಜೈ ನಮಃ ಪಾರ್ವತಿ ಪತೆ ಹರ ಹರ ಮಹಾದೇವ್. ಯೋಗಾಸನ ಮಾಡೋಕ್ಕೆ ನನಗೆ ಸ್ವಲ್ಪ ನನಗೆ ಬಿಸಿನೀರು ಕುಡಿದಿಲ್ಲ ಬೆಳಗ್ಗೆ. ಈಗ ನೋವು ಶುರುವಾಗ್ತಾ ಒಳಗೆ. ಬೇಡ ಬೇಡ, ಒಂದು ಓಂಕಾರ, ಒಂದು ಓಂಕಾರ. ಹಿಡ್ಕೊಂಡು ಓ ನಮಃ ಶಿವಾಯ. ಓ ನಮಃ ಶಿವಾಯ. ಓ ನಮಃ ಶಿವಾಯ. ಸ್ವಲ್ಪ ರೆಸ್ಟ್ ಕೊಡ್ರಿ ನನಗೆ. rest ಬಿಸಿನೀರು ಮಾಡಿ. ಕುಡಿದಿಲ್ಲ ನೀವು.